ನೋಡ ನಮ್ಮ ಪ್ರಭಾವ ಹೇಗೆ ಮೂಕ ಗಿಳಿಯು ಮಾತಾಡ್ತದೆ. ಮಾತಾಡಿಸ್ತೇವೆ, ಹಾಡಿಸುತ್ತೇವೆ ನಾವು. ಮತ್ತೆ ನಮ್ಮ ರಾಗ ಸೊಬಗಿನ ಸೆರೆ ಹಾಗೆ ಇದು ಕನ್ನಡ ರಾಗ. ಇದು ಉಳಿದವರಿಗೆ ಗೊತ್ತಾದಿತ್ತ? ಹೊಟ್ಟೆ ಹೇಳ್ಬೇಡ, ಎದ್ದು ಹೊರಲಿಕ್ಕೆ ಉಂಟು. ಆಗಲ್ಲ, ನಮ್ಮಲ್ಲಿ ಇರ್ಬೇಕು. ನಮ್ ಸೇರಿದ ಹೊಳೆ ಹಾಕ ಮೂಕ ಆಸ್ತಾನೆ. ಅದೇ ನಮಸ್ಕಾರ. ನಮಸ್ಕಾರ ಯಾವನಿಗೆ ಬೇಕಾ? ಯಾರಿಗೆ ಬೇಕು ನಿನ್ನ ನಮಸ್ಕಾರ? ನಮಸ್ಕಾರಕ್ಕೆ ತಿರಸ್ಕಾರ. ನಮಸ್ಕಾರಕ್ಕೆ ತಿರಸ್ಕಾರ. ನಿನ್ನಂತವರಿಗೆ ನಮಸ್ಕಾರ ಕೊಟ್ಟಾಗ ನಾವು ಪ್ರತಿ ನಮಸ್ಕಾರ ಕೊಡ್ಲಿಕ್ಕೆ ನಾವಂತ ಸಣ್ಣ ಜನವೇನೆ? ನೀ ದೇಶದ ಪ್ರಧಾನಿಯನ್ನ? ನೀವು ದೊಡ್ಡ ಜನ ಅಲ್ಲ, ನೀವು ನಾವು ಯಾರು? ನೀವು ದೊಡ್ಡವರು ಏನು ನೀನ್ ನಮಸ್ಕಾರ ಕೊಟ್ಟು ಕೂಡಲೇ ನಿನಗೆ ತಿರುಗಿಸ್ಕೊಡ್ಬೇಕಾ? ಕೊಡ್ಬೇಕು ಅಂತ ನಾ ಕೊಟ್ಟೆ ಅಷ್ಟೇ. ಆಯ್ತು, ಇರ್ಲಿ, ಹೋಗಿ. ಇರ್ಲಿ, ಇಟ್ಕೊಂಡಿದ್ದೇವೆ. ಕ್ಷಮಿಸಿದ್ದೇನೆ. ಯೋಗ ಇದ್ರೆ ಉದ್ಧಾರ ಆಗು. ನಡೆ. ಕ್ಷಮೆ. ಸ್ವಲ್ಪ ಬರ್ತೀರಾ ಮುಂದೆ? ನೀನು ಜನನ ಬರ್ಲಿಕ್ಕೆ ಸ್ವಲ್ಪ ಬರ್ತೀರಾ ಮುಂದೆ ಕೇಳಿ. ನೀನು ಮುಂದೆ ಬನ್ನಿ ಅಂತ ಹೇಳಿ. ಏಯ್! ಹಾಗೆ ಹೇಳಿದ್ನ? ಹಾಗೆ ಹೇಳಿದ್ರೆ ನಾವು ಬರ್ತೇವಾ? ಹಾಗೆ ಹೇಳಿಲ್ಲ. ಸ್ವಲ್ಪ ತಲೆ ಬಗ್ಗಿಸು. ಸ್ವಲ್ಪ ಮುಂದೆ ಬರ್ತೀರಾ? ವಿನಂತಿಯಿಂದ ಕೇಳು. ಮುಂದೆ ಅದಾ? ಬರ್ತೀರಾ? ವಿನಮ್ರನಾಗಿ ವ್ಯವಹರಿಸಿಲ್ಲಿ. ಅಣ್ಣ ಬನ್ನಿ ಸ್ವಲ್ಪ ಮುಂದೆ. ಅಣ್ಣ ಅಂದವ. ಅಣ್ಣ ಅಂದ್ಮೇಲೆ ಬರ್ತೇವೆ. ಅಪ್ಪನ ಮೇಲೆ ಹೋಗ್ಬೇಕವಾ? ಹಲ್ಕಾವತಿ. ಹಲ್ಕ ನೀನು ಮಗನೇ. ಹಲಕಾವತಿ. ಇದು ಅಪ್ಪನ ಮನೆಯಲ್ಲ. ದುರ್ಮುಖ. ಗಾಡಿ ಬಿಟ್ಟು ಜಾಗ್ರತೆ. ಸುರಮುಖ, ಸುರಮತಿ. ದುರ್ಮುಖ ದುರ್ಮತಿ. ಮತ್ತೆ ದೂರಮತಿ ಅಂದಿಲ್ಲ ಮತ್ತೆ. ಹಾಗೆ ಮೂಲ ಹೆಸರು ಸುರಮತಿ. ನೀವೇ? ನಾವೇ. ಸಂತೋಷ. ಆಗ್ಲಿ. ನಿನಗಂತಲ್ಲ, ಕೇಳಿದ ಪ್ರತಿಯೊಬ್ಬರಿಗೂ ಆಗುತ್ತದೆ. ಅಷ್ಟೇ ಅಷ್ಟೇ ಹೇಳ್ಕೊಳ್ತದೆ. ಹಾಗೆ ಆಗ್ತಲ್ಲ. ನೀ ಯಾರ ನೀನು? ಇದು ಪುರ್ಸೊತ್ತು ಉಂಟ ನಿಮ್ಗೆ? ಇದ್ರೇನೋ ಇದ್ರೆ ಹಾ. ಕೊಟ್ಟು ಹೋಗುವ ಅಂತ ಬಂದು. ಬರ. ಕೇಳ್ತೀಯ ನೀ ನಮಗ್ ಕೊಡ್ಲಿಕ್ಕೆ ಬಂದವನ. ವಿಷಯ ಅಂತ ಕೊಟ್ಟೋಗುವಂತ ಬಂದೇಂಜಲ್ಲ. ಕೊಡ ಕೊಡ ಬರ. ಎಷ್ಟು ಕೊಡುವೆ ನೀನು? ಕೊಟ್ಟು ಅಲ್ಲ ಹಾಗಲ್ಲ, ನೀವು ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ನಾ ಎಂತ ಹೇಳುವುದು? ನೀನು ವಿಷಯ ಮತ್ತೆ ಮುಂದೆ ಉಂಟಾಣ. ಪೂರ್ಣ ಮಾಡು. ಹೌದೌದು. ಹಾಗೆ ಉಂಟು ಅಂತಾದ ಮೇಲೆ ಮಧ್ಯ ತುಂಡು ಮಾಡಬಾರ್ದು, ಹೇಳ್ತಾ ಹೋಗ್ಬೇಕು. ಅಲ್ಲ ಹೇಳ್ತಾ ಹೋದ್ರೆ ಮಧ್ಯದೆಲ್ಲ ನಿಲ್ಲುವುದು ಕ್ರಮ ಉಂಟು. ಅದು ಏನು ಹಾಗೆ ಹೇಳು? ತಿಳಿಸ್ದೆ. ಹೇಳು. ಅಂದ್ರೆ ಹಾ. ನಾನು ನಿಮ್ಮ ಮಾವು ಕಳಿ ಕೊಟ್ಟಂತ ವ್ಯಕ್ತಿ. ಮಾವ ಹಾ. ಮಗಧದಿಂದ ಉಗ್ರಸೇನ್ ಕತ್ತರಿಸ್ತೇನೆ. ಉಗ್ರಸೇನರು ಅವ್ರು ಕೊಟ್ಟ ಕಳಿಸ್ತಾರೆ. ಏನು ಕೊಡ್ಲಿಕ್ಕೆ ಹೇಳಿದ್ರು? ಲೇಖನ. ಕೊಡು ಕೊಡು ಹಾ? ಕೊಡ. ಕೊಡ್ತೆ. ಹಾ. ಮತ್ತೆ ಮತ್ತೆ ಅಂತ ಹೇಳಕ್ ನನ್ನ ಸಂಬಂಧಿಕರ ನೀನು. ಅಡ್ಡಿಲ್ಲ, ಸಂಬಂಧಿಕರಲ್ಲ. ಈಗ ಸ್ವಲ್ಪ ಮಾತಾಡುವ ನಿಮ್ಮಲ್ಲಿ ಮಾತಾಡು. ಮಾತಾಡ್ಬೋದಾ? ಮಾತಾಡ. ನನ್ನ ಪರಿಚಯ ನಿಮಗಿಲ್ವಾ? ಹೌದು, ನಮ್ಮ ಕುಟುಂಬದವ ನೋಡು ನೀನು. ನನ್ನ ಮಾವನ ಮಗ ನೀನು ಮಾತಾಡ್ಲಿಕ್ಕೆ. ಒಮ್ಮೆ ಮುಖ ಸರಿಯಾಗಿ ನೋಡಿ. ಈ ಮುಖವ ನೋಡುವ ಮುಖವೇನೋ ಹಾ, ಹಾ, ಹಾ. ಅಲ್ಲ, ಈ ಮುಖವನ್ನೆಲ್ಲ ಪರಿಚಯ ಇಟ್ಟುಕೊಳ್ಳುವಂತ ಅಲ್ಪರೇ ನಾವು. ಓಹೋ, ಈ ಮುಖದ ಪರಿಚಯ ಇಲ್ಲ. ಇಲ್ಲ. ನೀವು ನಮ್ಮ ಮಹಾರಾಜರ ಶೆಟ್ರಬ್ಬಿ ಕಾರ್ಯಕ್ರಮಕ್ಕೆ ಬರಲಿ. ಭಟ್ರಾಬ್ದಿ ಕಾರ್ಯಕ್ರಮ ಅಂತ ಹೇಳು. ನಮ್ಮ ಮಹಾರಾಜರ ಶೆಟ್ರಬ್ಬಿ ಷಷ್ಠ್ಯಬ್ದಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ಲ, ಬಂದವರಿದ್ದೇವೆ. ಆ ದಿವಸ ನಿಮ್ಮಿಬ್ಬರಿಗೂ ವ್ಯವಸ್ಥೆ ಮಾಡಿದ್ಯಾರಪ್ಪ? ನೀ ಅಂತದ ನಾನೇ ವ್ಯವಸ್ಥೆ ಮಾಡಿದ್ದೆ. ಎಲ್ಲ ವ್ಯವಸ್ಥೆ ಪ್ರಮುಖವಾಗಿ ನಿಮ್ಮಿಬ್ಬರಿಗೂ ವ್ಯವಸ್ಥೆ ಮಾಡಿದವನೇ ನಾನು. ಇಲ್ಲ. ಎಲ್ಲ ನೀವ್ ಹೇಳಿದ್ರೆ ನಂಗೆ ಒಂಚೂರು ಬೇಕು ಅಂತ ಹೇಳಿದ್ರಲ್ಲ, ಕಡೆ ನಾನು ಇಬ್ಬರು ಕರ್ಕೊಂಡು ಹೋದೆ. ನಾನು ಈ ಕೆಂಪು ಬೆಳಕಿದ್ದಲ್ಲಿ ತಗೊಂಡೋಗಿ ಕೂಡಿಸ್ದೆ. ನಾನು ಸಮ ಬುಳ್ಳ ಕುಡಿದ್ರಿ. ಬುಳ್ಳಣ ಹ? ಸ್ವಲ್ಪ ನಿಧಾನ ಹೇಳು. ಸಭೆ ಇದು ಸಭೆ ಅಗತ್ಯ ವಿಷಯ. ಸಭೆಯಲ್ಲಿ ನಿನ್ನಂತವರಲ್ಲಿ ಮಾತಾಡುವುದು ಹಾಗೆ ಈಗ ಅಂದ್ರಲ್ಲ, ಆಗಲ್ಲ. ಅದೆಲ್ಲ ಹಾಗೆ, ಅದೆಲ್ಲ ಹಾಗೆ. ಆ, ಇಲ್ಲಿ ಹೀಗೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನೀವು ಇಬ್ರು ಹೇಗೆ ಹೇಗೋ. ಅದಲ್ಲ. ಅದೆಲ್ಲ ನಿನಗೆ ಬೇಡ. ಹೌದಾ? ಬೇಡ. ಒಂದಿಟ್ಟುಂಟು ಅಷ್ಟೇ. ಅಲ್ಲ, ಇದ್ದು ವಿಷಯ ಹೇಳ್ತೆ. ವ್ಯವಸ್ಥೆ ಮಾಡಿದೆ ಕೆಂಪು ಬೆಳಕಿನಲ್ಲಿ. ಹೌದು. ವ್ಯವಸ್ಥೆ ಮಾಡ ಮತ್ತೂ ಬೇಕು ಅಂತ ಹೇಳಿದ್ರಿ. ಆಮೇಲೆ ಎಂತ ಮಾಡುದು? ಯಾವ್ದು ಇಲ್ಲ, ಎಲ್ಲ ಬರುದಾಗಿದೆ. ಗಾಳಿ ನಂದಿತ್ತೆ, ಅದು ಕೊಟ್ಟೆ. ಅದೆಲ್ಲ ತಕೊಳ್ಳೋರು ಅಲ್ವಾ ನಾವು? ಯಾವತ್ತಿಗೂ ಉತ್ತರ ಮಾತಾಡ್ತೇವೆ. ನೀನು ಯಾವುದೂ ತಗೊಳ್ತೇವೆ, ಆ ದಿವಸ ಗೊತ್ತಾದ್ದು. ನೀವು ಯಾವ್ದು ಆ ದಿವಸ ಗೊತ್ತಾದ್ದು. ಕೊಟ್ಟದ್ದು ಉಳ್ಳ ಕುಡ್ದದ್ದು. ಅದಕ್ಕೆ ಇವ್ರು ಎಲ್ಲಿ ಹೋದ್ರು ಅಂತ ನಾನು ಆ ಕಡೆ ಈ ಕಡೆ ಎಲ್ಲ ಹುಡುಕಿದ್ದು. ಹುಡುಕಿ ನೋಡ್ತೇನೆ, ಎಂತ ಇವ್ರು ಎಲ್ಲಿ ಹೋಗಿದ್ದು? ಬಚ್ಚಲ ಮನೆಯಲ್ಲಿ. ದುರಂತ ಒಂದಲ್ಲ, ಮತ್ತೆ ಯಾಕೆ ನೆರಪಾಡ್ತಿಲ್ಲ? ದಿಷ್ಟು ರಾಶಿ ಹಾಕಿಟ್ಟಿದ್ರ?
ನೀವು ಎಲ್ಲಿ ಹೋದೆ ಅಂತ ಕೇಳ್ಕೊಂತ ಬಂದದ್ದು ಅದ್ರ ಮೇಲೆ ಕಾಲಿಟ್ಟು ನೀವು ಜಾಗ ಇವ್ ಜಾರ್ ಬಿದ್ದದ್ದು ಜಾರ್ ಬಿದ್ಕೊಂಡು ಅಯ್ಯೋ ಅದ್ರಲ್ಲಿ ಹೊಸು ಹೆಸು ಅಂತಿದ್ರೆ ಜಾರ್ ಬಿದ್ಕೊಂಡು ಹೀಗೆಲ್ಲ ಕೊಯ್ ಹಾಕಿದ್ರು ಬಹುಶಃ ಊಟಕ್ಕೆ ಬಡ್ತಿದ್ದಾರೆ ಅಂತ ಅದೇ ಬಾಚ್ಕೊಂಡು ತಿಂದಿದ್ದೀವಿ ಕರ್ಮ ನಿನ್ನದ್ದು ಅದೆಲ್ಲ ಹೇಳಿ ಕೇಳ್ದ ಇಲ್ಲಿ ಹೇಳಲಿಕ್ಕೆಲ್ಲ ಇತ್ತು ವಿಷಯ ಹೇಳುವಲ್ಲ ಬಂದು ವೈಭವೀಕರಿಸ್ತೀವಿ ಇದ್ದ ವಿಷಯವೇ ಆಗಿರಬಹುದು. ಇದ್ದ ಎಲ್ಲಾ ವಿಷಯವೂ ಹೇಳಬೇಕು ಅಂತ ನಿಯಮ ಇಲ್ಲ. ಕೆಲವಷ್ಟು ಗುಟ್ಟು ನೀವು ಮಾಡ್ಲಿಕ್ಕೆ ಅಡ್ಡಿಲ್ಲ ನಾನು ಹೇಳಲಿಕ್ಕಾಗುವ ಕೆಲವೊಮ್ಮೆ ನಾನು ಯಾರು ಅಂತ ನಿಮ್ಗೆ ಗೊತ್ತುಂಟು ಗೊತ್ತಿದ್ರು ನೀವು ಮಾತಾಡಿಸುವಂತ ಶೈಲಿ ಹೇಗುಂಟು ನೀನು ಪುಣ್ಯಾತ್ಮ, ನೀ ನಮ್ಮ ಜೊತೆ ಎನ್ನುವುದು ಗೊತ್ತಿತ್ತು. ನಾವು ವಿನೋದ ಮಾಡುತ್ತೀವಿ ಬಿಟ್ಟು ಬೇರೆ ಎಂತದ್ದು ಅಲ್ವಾ? ಹುಡುಗ ನೀನು ಮಾರಾಯ ನೀನು. ಹೌದೌದಾ ಸಂದರ್ಭ ಇದು ಒಳ್ಳೇದಾಯ್ತು ನೀನ್ ಬಂದದ್ದು. ಅವತ್ತು ವ್ಯವಸ್ಥೆ ಮಾಡಿದ ಜೀವಮಾನಕ್ಕೆ ಬರಲಿಕ್ಕಿಲ್ಲ, ಕಾರಣಕ್ಕೂ ಇಲ್ಲ. ಪಾಪಿ ಮಗನೇ ಬೆಳಿಗ್ಗೆ ಎತ್ತಾಗಿ ಎಷ್ಟು ತಲೆ ನೋಯ್ತಾ ಇತ್ತು ಗೊತ್ತಾ? ಹೌದೌದು ಮರು ದಿವಸ ನಾನೇ ಗಾಡಿ ಎಸದಲ್ಲ ನಾವು ಹಿಂಗ್ 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 ನೋಡ್ಕೊಂತಿದ್ದೆ ಕೈ ಹಿಡ್ಕೊಂಡು ಗಾಡಿ ಮೇಲೆ ಕುಳಿತಿದ್ದ ಪ್ರಚಾರ ಮಾಡಿದ್ದು ನೀವೇ ಇರ್ಬೇಕು. ಪಾಪಿ ಇದ್ದವರಿಗೆಲ್ಲ ಹೇಳಿ ಅವ್ರಿಗೆ ಹಾಗಾಯ್ತು. ಇರ್ಲಿ ಇಲ್ಲಿ ಕುಡಿತೇನೋ ಯಾರು ನೀನು? ನಾನು ಕುಡಿತಿದ್ದೆ ಎಲ್ಲರೂ ಮಾರೋದಿರು ಗೊತ್ತಾದ್ರೆ ನಾವಿದ್ದೇವೆ. ನೀನಲ್ಲಿ ಒಳಗೆ ಹೋಗು, ಅಲ್ಲಿ ಯಾವುದು ಬೇಕು ನಿನಗೆ ಅದನ್ನು ತಕೋ. ಅಲ್ಲಿ ನಾನ್ ನಮ್ಮ ಹೆಸರು ಹೇಳು, ಏನ್ ಬೇಕಾದ್ರೂ ಸಿಗ್ತದೆ. ಅಲ್ಲ ನಾನು ಕುಡಿದ್ರೆ ನಿಮ್ಗೆ ನಾವು ನೋಡ್ಕೊಳ್ತೇವೆ. ನಮಗೆ ಬೇಕಾದಷ್ಟು ಉಂಟ. ಅಡ್ಡಿಲ್ಲ ಮತ್ ನೀನು ಯಾವತ್ತು ತಗೊಳ್ಳುವುದು ಕಡಿಮೆದೆಲ್ಲ ತಗೊಳ್ಬೇಡ. ನಮ್ಮಲ್ಲಿ ಉತ್ತಮವಾದದ್ದು ಉಂಟು, ಅದರಲ್ಲೇ ಅತ್ಯುತ್ತಮವಾದದ್ದು ಯಾವುದು ಅಂತ ಆಯ್ಕೆ ಮಾಡ್ಕೊಂಡು ತಗೋ. ನಾನು ತಕೊಂಡ್ರೆ ತಕೊಳ್ಳುದೇ ಕಡಿಮೆ, ತಕೊಂಡ್ರೆ ಕೆಳಮಟ್ಟ ತಕೊಳ್ಳುದಿಲ್ಲ. ತಗೊಳ್ಬಾರ್ದು, ನಮ್ಮಲ್ಲಿ ಅದಿಲ್ಲ. ಅಯ್ಯ ನಿಮಗೆ ಗೇರಣ್ಣಂದೆಲ್ಲ ಕೊಡಿಸುವುದಿಲ್ಲ ಅದೇ. ಆಯ್ತಾ ಅಡ್ಡಿಲ್ಲ ಇದೊಂದು ನೋಡ್ತೇವೆ. ನಾವು ಉತ್ತರ ಕೊಡ್ತೇವೆ, ನೀವು ಹೋಗ.